ಟೀಚರ್ಸ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಯಾವಾಗ ಹೇಗೆ ಅಪ್ಲೈ ಮಾಡಬೇಕು? ಕರ್ನಾಟಕ ಶಿಕ್ಷಕರ ನೇಮಕಾತಿ 2026ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ದಿನಾಂಕಗಳು ಪ್ರಕಟವಾಗಿವೆ. ಅಪ್ಲಿಕೇಶನ್ ಸ್ಟಾರ್ಟ್ 19 ಆಗಸ್ಟ್ 2026, ಲಾಸ್ಟ್ ಡೇಟ್ 15 ಸೆಪ್ಟೆಂಬರ್ 2026. ಫೀ ಪೇಮೆಂಟ್ ಕನ್ಫರ್ಮೇಷನ್ ಲಾಸ್ಟ್ ಡೇಟ್ 16 ಸೆಪ್ಟೆಂಬರ್ 2026. ಅರ್ಜಿ ಸಲ್ಲಿಸುವ ವಿಧಾನ. ಸ್ಟೆಪ್ 1. ಆನ್ಲೈನ್ ಮೂಲಕ ಮಾತ್ರವೇ ಅರ್ಜಿ ಸಲ್ಲಿಸಲು ಅವಕಾಶ. ಮೊದಲು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ schooleducation.karnataka.gov.in ನಲ್ಲಿ ಹೋಮ್ ಪೇಜ್ನಲ್ಲಿ CA ಸೆಲ್ ಮೇಲೆ ಕ್ಲಿಕ್ ಮಾಡಿ. ನೀವು 2003ರ ನಂತರ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ನಿಮ್ಮ SSLC ರಿಜಿಸ್ಟ್ರೇಷನ್ ಅನ್ನು ಭರ್ತಿ ಮಾಡಿದಲ್ಲಿ ನಿಮ್ಮ ಮಾಹಿತಿಯು ಕಾಣುತ್ತದೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಭರ್ತಿ ಮಾಡಿ OTP ಯನ್ನು ಭರ್ತಿ ಮಾಡಿ. ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಜೋಪಾನವಾಗಿ ಇರಿಸಿಕೊಳ್ಳಿ. ಈ ಮಾಹಿತಿಯನ್ನು ಬಳಸಿ ನೀವು ಲಾಗಿನ್ ಮಾಡಿ ಅಪ್ಲಿಕೇಶನ್ ಭರ್ತಿ ಮಾಡಬೇಕು. ಅಗತ್ಯವಿರುವ ದಾಖಲೆಗಳು, ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕು. ಸ್ಟೆಪ್ 2. ಲಾಗಿನ್ ಆದ ಬಳಿಕ ಮೊದಲಿಗೆ ಅಭ್ಯರ್ಥಿಯು ತಮ್ಮ ಪರ್ಸನಲ್ ಡೀಟೇಲ್ಸ್, ರಿಸರ್ವೇಶನ್, ಎಜುಕೇಷನ್, ಪ್ರೊಫೆಷನಲ್ ಎಜುಕೇಷನ್, TET, ಪೋಸ್ಟ್, ಫೋಟೋ ಮತ್ತು ಸೈನ್, ಡಿಕ್ಲರೇಷನ್ ಇವೆಲ್ಲವನ್ನೂ ಸರಿಯಾಗಿ ಭರ್ತಿ ಮಾಡಬೇಕು. ನೀವು ಒಂದೇ ಅರ್ಜಿಯಡಿ PST, GPT ಮತ್ತು AM ಅಥವಾ ಹೈಸ್ಕೂಲ್ ವೃಂದಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ಶುಲ್ಕ ಪಾವತಿಸಬೇಕು. ಅಭ್ಯರ್ಥಿಗಳು ಒಂದು ನಿರ್ದಿಷ್ಟ ವೃಂದಕ್ಕೆ ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಬಹುದು. ಒಟ್ಟು 15,000 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಗೆ 6,967 ಹುದ್ದೆಗಳಿದೆಗಳು ಹಾಗೂ ಕಲ್ಯಾಣ ಕರ್ನಾಟಕೇತರ ಪ್ರದೇಶ ವ್ಯಾಪ್ತಿಗೆ 8,033 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 371 ಜೆ ಮೀಸಲಾತಿ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳಿಗೆ 80% ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 371 ಜೆ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳಿಗೆ 8% ಹುದ್ದೆಗಳಿವೆ ಮತ್ತು ಅಖಿಲ ಕರ್ನಾಟಕ ಅಭ್ಯರ್ಥಿಗಳಿಗೆ 20% ಮತ್ತು 92% ಹುದ್ದೆಗಳನ್ನು ಕ್ರಮವಾಗಿ ಮೀಸಲಿಡಲಾಗಿದೆ. ಈಗ ಒಟ್ಟು ಹುದ್ದೆಗಳ ವರ್ಗೀಕರಣ ನೋಡೋಣ. 6ರಿಂದ 8ನೇ ತರಗತಿಯ ಪದವೀಧರ ಶಿಕ್ಷಕರಾದ GPT 8,500 ಹುದ್ದೆಗಳು. ಪ್ರೌಢಶಾಲಾ ಶಿಕ್ಷಕರಾದ ಅಸಿಸ್ಟೆಂಟ್ ಮಾಸ್ಟರ್ ಅಥವಾ AM 4,500 ಹುದ್ದೆಗಳು. ಪ್ರಾಥಮಿಕ ಶಾಲಾ ಶಿಕ್ಷಕರಾದ PST 900 ಹುದ್ದೆಗಳು. ದೈಹಿಕ ಶಿಕ್ಷಣ ಶಿಕ್ಷಕರಾದ PET 600 ಹುದ್ದೆಗಳು ಮತ್ತು ಕಂಪ್ಯೂಟರ್ ಶಿಕ್ಷಕರಾದ CST 500 ಹುದ್ದೆಗಳು. ವಿಭಾಗವಾರು ಹಂಚಿಕೆಯ ವಿವರಗಳನ್ನು ಈಗ ನೀವು ಸ್ಕ್ರೀನ್ ಮೇಲೆ ಕಾಣಬಹುದು. ಎಲ್ಲಾ 35 ಶೈಕ್ಷಣಿಕ ಜಿಲ್ಲೆಗಳ ಹುದ್ದೆಗಳ ಹಂಚಿಕೆಯ ಕೋಷ್ಟಕವು ಸ್ಕ್ರೀನ್ ಮೇಲಿದೆ. ನಿಮ್ಮ ಜಿಲ್ಲೆಯ ನಿಖರ ಮಾಹಿತಿಗಾಗಿ ದಯವಿಟ್ಟು ವಿಡಿಯೋವನ್ನು ಇಲ್ಲಿಯೇ ಪಾಸ್ ಮಾಡಿ ಪಟ್ಟಿಯನ್ನು ಪರಿಶೀಲಿಸಿ. ಶಿಕ್ಷಕರ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ಕ್ಕೆ ಅರ್ಜಿ ಸಲ್ಲಿಸುವ ಕುರಿತು ಕೆಳಗಿನ ನಿಯಮಗಳನ್ನು ಗಮನಿಸಬೇಕು. ಎಕ್ಸಾಮ್ 1 ಸಾಮಾನ್ಯ ಅರ್ಜಿ. ಎಕ್ಸಾಮ್ 1ಕ್ಕೆ ಕರ್ನಾಟಕದ ಎಲ್ಲಾ 35 ಜಿಲ್ಲೆಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಂದರೆ ಯಾವುದೇ ಜಿಲ್ಲೆಯ ಅಭ್ಯರ್ಥಿಯಾಗಿದ್ದರೂ ಎಕ್ಸಾಮ್ 1ಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಕಲ್ಯಾಣ ಕರ್ನಾಟಕ 20% ಹುದ್ದೆಗಳು. ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ಉತ್ತರ 92% ಹುದ್ದೆಗಳು. ಇತರೆ ಪ್ರದೇಶಗಳು 100% ಹುದ್ದೆಗಳು. ಮೇಲಿನ ಶೇಕಡಾವಾರು ವಿವರಗಳನ್ನು ಅಧಿಸೂಚನೆಯಲ್ಲಿ ನೀಡಿರುವ ಅರ್ಹತಾ ನಿಯಮಗಳಂತೆ ಪರಿಗಣಿಸಬೇಕು. ಎಕ್ಸಾಮ್ 2 ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ. ಎಕ್ಸಾಮ್ 2ಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಎಲ್ಲಾ ಜಿಲ್ಲೆಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಎಕ್ಸಾಮ್ 2ಕ್ಕೆ ಕೇವಲ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಮತ್ತು ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು.
ಅದರಲ್ಲೂ ಅಭ್ಯರ್ಥಿಯ ಬಳಿ 371 ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕು. ಮುಖ್ಯವಾಗಿ ಗಮನಿಸಬೇಕಾದ ವಿಷಯಗಳು: ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಯಾಗಿರಬೇಕು. ಇದಕ್ಕೆ ಸಂಬಂಧಿಸಿದ 371 ಪ್ರಮಾಣಪತ್ರ ಹೊಂದಿರಬೇಕು. 371 ಸರ್ಟಿಫಿಕೇಟ್ ಇಲ್ಲದ ಅಭ್ಯರ್ಥಿಗಳು ಎಕ್ಸಾಮ್ 2ಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಪರೀಕ್ಷೆಯ ದಿನಾಂಕಗಳು: ಎಕ್ಸಾಮ್ 1 ರಾಜ್ಯಾದ್ಯಂತ ಅಕ್ಟೋಬರ್ 5, 2026 ರಿಂದ ಅಕ್ಟೋಬರ್ 13, 2026 ರವರೆಗೆ ಪರೀಕ್ಷೆ ನಡೆಯಲಿದೆ. ಎಕ್ಸಾಮ್ 2 ಅಕ್ಟೋಬರ್ 14, 2026 ರಿಂದ ಅಕ್ಟೋಬರ್ 22, 2026 ರವರೆಗೆ ನಡೆಯಲಿದೆ. ಎಕ್ಸಾಮ್ 2 ಪರೀಕ್ಷೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ ನಡೆಯಲಿದೆ. ಸಂಕ್ಷಿಪ್ತವಾಗಿ, ಎಕ್ಸಾಮ್ 1 ಕರ್ನಾಟಕದ ಎಲ್ಲಾ 35 ಜಿಲ್ಲೆಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಎಕ್ಸಾಮ್ 2 ಕೇವಲ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಮತ್ತು ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳ 371 ಸರ್ಟಿಫಿಕೇಟ್ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ತಮ್ಮ ಜಿಲ್ಲೆ, 371 ಅರ್ಹತೆ ಮತ್ತು ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಒಂದೇ ವೃಂದದ ಒಂದೊಂದು ಹುದ್ದೆಗೆ ಒಂದು ಜಿಲ್ಲೆ ಮಾತ್ರ ಆಯ್ಕೆ ಮಾಡಬಹುದು. ಆದರೆ ಅರ್ಹತೆ ಇದ್ದರೆ ಬೇರೆ ಬೇರೆ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ನೀವು ಒಂದಕ್ಕಿಂತ ಹೆಚ್ಚು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ದಲ್ಲಿ ನಿಮ್ಮ ಪ್ರಯಾರಿಟಿ ಪೋಸ್ಟ್ ಪ್ರೆಫರೆನ್ಸ್ ಯಾವುದು ಎಂಬುದನ್ನು ಕಡ್ಡಾಯವಾಗಿ ಆಯ್ಕೆ ಮಾಡಬೇಕು. ನಂತರ ಎಕ್ಸಾಮ್ ಪ್ಲೇಸ್ ಪ್ರೆಫರೆನ್ಸ್ ಟ್ಯಾಬ್ನಲ್ಲಿ ಅಭ್ಯರ್ಥಿ ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲು ಬಯಸುತ್ತಾರೆ ಎಂಬ ಆದ್ಯತೆ ನಮೂದಿಸಬೇಕು. ಆದರೆ ನೀವು ಆಯ್ಕೆ ಮಾಡಿದ ಜಿಲ್ಲೆನೇ ಎಕ್ಸಾಮ್ ಸೆಂಟರ್ ಆಗುತ್ತದೆ ಎಂದು ಖಚಿತವಿಲ್ಲ. ಎಕ್ಸಾಮ್ ಸೆಂಟರ್ ಅಲಾಟ್ಮೆಂಟ್ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಲಭ್ಯವಿರುವ ಪರೀಕ್ಷಾ ಕೇಂದ್ರಗಳ ಆಧಾರದ ಮೇಲೆ ಮಾಡಲಾಗುತ್ತದೆ. ವಿಶೇಷ ಚೇತನ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ಹಂಚಿಕೆಯಲ್ಲಿ ಆದ್ಯತೆ ನೀಡಲಾಗುತ್ತದೆ. ಈಗ ಅರ್ಜಿ ಶುಲ್ಕದ ವಿವರಗಳು. ಒಂದು ಹುದ್ದೆಗೆ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳಿಗೆ 750 ರೂಪಾಯಿ. ಎಸ್ಸಿ, ಎಸ್ಟಿ ಕ್ಯಾಟಗರಿ 1, ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ. 2 ಹುದ್ದೆಗಳಿಗೆ ಕ್ರಮವಾಗಿ 1125 ರೂಪಾಯಿ ಮತ್ತು 750 ರೂಪಾಯಿ. ಇದಕ್ಕಿಂತ ಹೆಚ್ಚುವರಿ ಸಲ್ಲಿಸುವ ಪ್ರತಿ ಹುದ್ದೆಗೆ ಕ್ರಮವಾಗಿ 375 ರೂಪಾಯಿ ಹಾಗೂ 250 ರೂಪಾಯಿ ಶುಲ್ಕ ಇರುತ್ತದೆ. ಈಗ ಅರ್ಹತೆಗಳ ಬಗ್ಗೆ ಗಮನಿಸಿ. ವಿಜ್ಞಾನ ವಿಷಯಗಳಲ್ಲಿ ಪದವಿ ಜೊತೆಗೆ ಡಿಇಎಲ್ಇಡಿ, ಡಿಇಡಿ ಅಥವಾ ಬಿಇಡಿ ಹೊಂದಿರಬೇಕು. ಜೊತೆಗೆ ಡಿಇಎಲ್ಇಡಿ ಅಥವಾ ಡಿಇಡಿಇಡಿ ಹೊಂದಿರಬೇಕು. ಜೊತೆಗೆ ಕೆಎಆರ್ಟಿಇಟಿ ಅಥವಾ ಸಿಟಿಇಟಿ ಪತ್ರಿಕೆ 2ರಲ್ಲಿ ಅರ್ಹತೆ ಪಡೆದಿರುವುದು ಕಡ್ಡಾಯ. ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ ಬಿಸಿಎ ಅಥವಾ ಬಿಎಸ್ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಪದವಿ ಇರಬೇಕು. ಪಿಎಸ್ಟಿ ಹುದ್ದೆಗಳಿಗೆ ಪಿಯುಸಿಯಲ್ಲಿ 50% ಉತ್ತೀರ್ಣರಾಗಿರಬೇಕು. ಜೊತೆಗೆ ಡಿಎಲ್ಎಡ್ ಅಥವಾ ಡಿಎಡ್ ಹೊಂದಿರಬೇಕು ಹಾಗೂ ಕೆಆರ್ ಟೆಟ್ ಅಥವಾ ಸಿಟೆಟ್ ಪತ್ರಿಕೆ 1ರಲ್ಲಿ ಅರ್ಹತೆ ಪಡೆದಿರುವುದು ಕಡ್ಡಾಯ. ಪಿಇಟಿ ಶಿಕ್ಷಕರು ಪಿಯುಸಿ ಆಗಿದ್ದಲ್ಲಿ ಡಿಪಿಎಡ್ ಹೊಂದಿರಬೇಕು. ಪದವಿ ಆಗಿದ್ದಲ್ಲಿ ಬಿಪಿಎಡ್ ಹೊಂದಿರಬೇಕು. ಇಲ್ಲಿ ಒಂದು ವಿಶೇಷ ಅವಕಾಶವಿದೆ. ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗೆ ಸದ್ಯಕ್ಕೆ ಬಿಎಡ್ ಮತ್ತು ಟಿಇಟಿಯಿಂದ ವಿನಾಯಿತಿ ನೀಡಲಾಗಿದೆ. ಆದರೆ ನೇಮಕಾತಿಯಾದ 5 ವರ್ಷದೊಳಗೆ ಅವುಗಳನ್ನು ಪೂರೈಸಬೇಕು. ಅಗತ್ಯ ಶುಲ್ಕ ಪಾವತಿಸಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಪ್ರಿಂಟ್ ಕಡ್ಡಾಯವಾಗಿ ತೆಗೆದುಕೊಳ್ಳಿ ಮತ್ತು ಅದನ್ನು ಭದ್ರವಾಗಿ ಇಟ್ಟುಕೊಳ್ಳಿ. ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ನಂಬರ್ ಅನ್ನು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಮುಗಿಯುವವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಲಾಸ್ಟ್ ಡೇಟ್ ವರೆಗೆ ಕಾಯದೆ ಮುಂಚಿತವಾಗಿಯೇ ಅಪ್ಲೈ ಮಾಡಿ.